ಒಂದೇ ಸಿರಿಂಜು 4-5 ಜನ ತಗೊಂಡು ಎಲ್ಲರಿಗೂ HIV ಆಗ್ತಾ ಇದೆ. ಕಾಲೇಜ್ ಹುಡುಗರು ಎರಡು ಫೋನ್ ಇಸ್ಕೊಂಬಂತ ಕಳ್ಸಿದ್ರು ಅವ್ರ ಹತ್ರ. ನೀನು ಹೆಂಗ್ ಬಂದೆ? ಹೊಸ ಬಟ್ಟೆ ತಗೊಂಡು ಹೆಂಗ್ ಬಂದೆ ಸರ್? ಹೊಸ ಬಟ್ಟೆ ತಗೊಂಡೆ ನಿಮ್ನ ನೋಡ್ಬೇಕನ್ನೋದಕ್ಕೋಸ್ಕರ ಬಂದೆ. ಇಲ್ಲ ಫೋನ್ ಇಸ್ಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೆ. ನಿಮ್ಗೆ ಗೊತ್ತಿಲ್ಲ ಸ್ಟೇಷನ್ ಅಲ್ಲಿ ಇಲ್ಲ ನೀನು ಇಲ್ಲೇ ಇರ್ಬೇಕು. ನೀನು ಅವ್ರ ಜೊತೆ ಕುತ್ಕೋಬೇಕಂತ ಕುತ್ಕೋ ಪಾಪ ಹಂಗೇನೆ ಸರ್. ಇಲ್ಲೇ ಇದೆ ಇದೇನು ಲಿಪ್ಸ್ಟಿಕ್ ನಿಮ್ನ ನೋಡ್ಬಿಟ್ಟು ಬಂದಿದೆ ಅಷ್ಟೇ ಸರ್. ಅವ್ರು ಫೋನ್ ಇಸ್ಕೊಂಬ ಅಂತ ಕಳ್ಸೋ. ನನ್ನ ಮಾತು ಸೋಸ ಸರ್, ನೀವೇ ಕೇಳಿ ಸರ್ ಬೇಕಾದ್ರೆ. ನನ್ನ ಮಾತು ಸುಳ್ಳು ಹೇಳಿದ್ರೆ ತಪ್ಪು ಸರ್. ತಪ್ಪಿದ್ರೆ ನಾನು ಏನು ಸರ್ ಬರ್ತಾ ಇದೆ ನೋಡ್ಬೇಕಂತ. ಅಲ್ಲ ಅದು ಕೇಳಿಸ್ಕೊ. ಸುವಾಸ ಅಂತ ಅಲ್ಲಪ್ಪ, ಸುವಾಸ ಇಲ್ಲಿ ಕೇಳೋಣ ಅಂತ ಹೋದೆ ಬಸ್. ಅವರು ಬೇರೆ ಕೇಳಿದೆ ಬಸ್. ಇಲ್ಲ ಅಂತ ನೀವು ಫೋಟೋ ಹೊಡ್ಬೇಕಾದ್ರೆ ಫೋನ್ ಕಳ್ಸಿ ಬೇಕಾದ್ರೆ ಫೋನ್ ಇಸ್ಕೊಂಬ ಅಂತ ಕೊಟ್ಟಿದ್ರೆ ಫೋನ್ ಕೊಟ್ಟಿದ್ದೀನಿ. ಕೇಸ್ ಮಾಡೋರಂತಲ್ಲ ಆ 3 ದಿವಸದಿಂದ. ಇಲ್ಲ ಸರ್ ಮಾಡಿಲ್ಲ. ನೀವು ಫೋಟೋ ಕಳ್ಸಿ ಸರ್. ನಾನು ತಪ್ಪು ಮಾಡಿರಬೇಕು. ಕೇಸ್ ಹಾಕಿ ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ನೋಡಕಂತ ಬಂದೆ. ಮತ್ತೆ ಹೇಳ್ಬೇಕು ತಾನೆ ಅವ್ರಿಗೆ. ಹಂಗೇನೆ ಹೇಳಿದೆ ನಾನು ಈಚೆ ನೋಡ್ತಾ ಇದ್ದೆ. ಒಳಗಡೆ ಬಾ ಅಂದ್ರೆ ಅದಕ್ಕೆ ಇಲ್ಲ. ಬಟ್ ಇವ್ರು ತಗೊಳ್ತಾರೆ ಟ್ಯಾಬ್ಲೆಟ್ ಸರ್. ಗಾಂಜಾ ಬೇರೆ, ಇದು ಟ್ಯಾಬ್ಲೆಟ್. ಇದು ಟೈಡಾಲ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್. ಟ್ಯಾಬ್ಲೆಟ್ ಎಲ್ಲಾ ಕಡೆ ಬೆಂಗಳೂರಲ್ಲಿ ಬರೀ ನುಂಗ್ತಾ ಇಲ್ಲ. ಆ ಟ್ಯಾಬ್ಲೆಟ್ ಏನಿದೆ ಅದನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಅದನ್ನ ಸಿರಿಂಜ್ ತಗೊಂಡು ಕೈ ಹೊಡ್ಕೋತವ್ರೆ. ಅವ್ನ ಎಲ್ಲಿ ಅವ್ನ ಕೈ ಅವ್ನ ಮಕ ನೋಡಿ ಕೊಳ್ತೋಗೈತ ಒಂದು. ಸರ್ ಯುವಕರೆಲ್ಲ ತಗೊಂಡು ಇದಾಗ್ತಿದೆ, ಹಾಳಾಗಿ ಹೋಗ್ತಿದ್ದಾರೆ ಸರ್. ನಿಮ್ಮಾನ್ಸಿಂದ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಇನ್ನೊಂದ್ಸಿ ಮಾಡ್ಬೇಡಂಬಿಟ್ಟು ಇಲ್ಲೇ ಫೋಟೋ ಹೊಡ್ಬಿಟ್ಟು 2 ಫೋನ್ ಹತ್ರ ಬಂದ್ರು. ಇವ್ರನ್ನ ನೋಡಕ್ ಟ್ಯಾಬ್ಲೆಟ್ ಇದು ಇಡೀ ಬೆಂಗಳೂರು ಹಬ್ಬಿಟ್ಟಿದೆ. ಅದರಿಂದ HIV ರೈಡ್ ಮಾಡೋರಂತೆ ವಿತ್ ಬ್ಯಾಟ್ ಇರ್ತಾರಂತೆ. ಅದರಿಂದ HIV ಆಯ್ತಾ? HIV ಆಗಿ ಎಲ್ಲ ಮಕ್ಕಳು ಸಾಯ್ತಾವ್ರೆ. ವಯಸ್ಸಳ 150 ಆನ್ಸರಿಂಗ್ ಸರ್. ಅಟೆಂಡ್ ಮಾಡ್ತಾ ಇದೀವಿ ಸರ್. ಅಟೆಂಡ್ ಮಾಡ್ತಾ ಇದೀವಿ. ಯಾಕೆ ಮಾಡೋ? ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್. ಇದು ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಸಾಧ್ಯ ಸರ್. ಹಾಗೆ ನೀವು ಗಾಂಜಾ ಕೇಸ್ ಹಾಕಿ ಕಟ್ತೀರ ಅಷ್ಟೇ. ಅವನಿಗೆ ಅವ್ನು ಗಾಂಜಾ ಅಲ್ಲ, ಅವನು ಟೈಡಲ್. ಅವನು ಗಾಂಜಾ ಹಳೇದಾಗೋದು ಬೆಂಗಳೂರಿಗೆ. ಇದು ಟೈಡಲ್ ಅಂತ HIV ಆಗೋ ಚಾನ್ಸಸ್, ಆಮೇಲೆ ಕೈ ಮೈಕೆಲ್ಲ ಕೊಳ್ತೋಗುವಂಥ ಚಾನ್ಸಸ್ಸು, ಚಿಕ್ಕ ವಯಸ್ಸಿಗೆ ಸತ್ತೋಗುವಂಥ ಚಾನ್ಸಸ್ ಇದು. ಈಗ ಯಾಕೆ ಬರೋದು ನೀನು? ಅವ್ರು ಹೇಳಿದ್ರು ಸರ್ ಫೋನ್ ಕಳ್ತಾನ ಫೋನ್ ಅಂತ. 2 ಫೋನ್ ತಗೊಂಡೋಗಿ ಕೊಟ್ಟಿದ್ದೀನಿ. ಅವ್ನ ಶರ್ಟ್ ಮುಟ್ಟಿ ಅವ್ನ ಮೈ ಮುಟ್ಬಿಡಿ. ಅವ್ನಿಗೆ HIV ಇರುತ್ತೆ ಅವ್ನಿಗೆ. ದೂರ ಬನ್ನಿ ಸರ್. ಬಂದು ನನ್ಗೆ ಹೇಳ್ದ ಬಸ್ ಈ ತರ ಹೆಂಗೆ ಅಂತ. ಅದಕ್ಕೆ ಇಲ್ಲೇ ಫೋಟೋ ಹಿಡ್ಕೊಂಬಂದು ಕೊಡು. ಯಾರಿಗೂ ಪಸಾರ್ ಮಾಡ್ಬೇಡ. ಒಬ್ಬನ್ ಮಾತ್ರ ಈಗ ಗೊತ್ತಿರೋದು ಹಿಡ್ಕೊಂಬಂದು. ಅದಕ್ಕೆ 2 ಫೋನ್ ಕೊಟ್ಟ. ಇನ್ನ 2 ಫೋನ್ ಐತೆ. ಎಲ್ಲೈತೆ? ಅಲ್ಲೈತೆ. ಹೊರಗಡೆ ಬಾಗ್ಲು ಹಾಕಿಲ್ಲ ಮನೆ. ಬೀಗ ಹಾಕೈತೆ. ಹೆಂಗ್ ತೆಗಿತೀಯ? ಬೀಗ ಅದು ಹೇಳ್ಬಿಟ್ಟು ಬಂದೆ ಅವ್ರಿಗೆ. ಬೀಗ ಹಾಕೈತೆ ಸರ್. ಸಾಯಂಕಾಲ 2 ಕೊಟ್ಟಿದ್ದೀನಿ. 2 ಫೋನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಈಗ ದುಡ್ಡು ಕೊಟ್ಟರು ನಿಮ್ಗೆ ಸ್ಟೇಷನ್ ಒಳಗಡೆ ಐತಲ್ಲ ಬಟ್ಟೆ ತಗೊಳಕ್ಕೆ? ನಂದೇ ಸರ್ ಕಾಸು. ಬಟ್ಟೆ ತಗೊಂಡು ಬಂದೆ. ನೀವು ಯಾರೋ ಹೇಳಿದ್ರಿ ನೀವು ಬಂದಿದ್ದೀರಾ ಅಂತ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ತಪ್ಪು ಮಾಡಿದ್ರೆ ಓಡಾಗ್ಬಿಡ್ತಾ ಇದೆ ಸರ್. ಇಲ್ಲಿ ಗೊತ್ತಿಲ್ಲ ಏನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಲಕ್ಷ್ಮಿ ಎಲ್ಲಿರ್ತಾರೆ? ಇಲ್ಲೇ ಇದ್ದಾಳೆ ಸರ್. ಅಲ್ಲೇ ಒಳಗಡೆ ಮನೇಲಿದ್ದಾಳೆ. ಮನೇಲೇ ಇರ್ತಾಳೆ. ಸ್ನಾನ ಮಾಡ್ತಾಳೆ.
ಒಂದು ಫಿಲಮ್ ಹೋಗಿರ್ತಾರೆ ಬಾಮ ಲಕ್ಷ್ಮಿ ಸ್ನಾನ ಮಾಡ್ಕೊಂಡು ಬಟ್ಟೆಲ್ಲ ಲಕ್ಷ ಬೇಗ ಬಂದಿದ್ರಾ ಗಾಡಿ ಬಂದಿದೆಯಾ ಗಾಡಿ ಗಾಡಿ ಬಟ್ಟೆ ಮುಂದೆ ಗಾಡಿ ಇದೆಯಾ? ಗಾಡಿ ಅಲ್ಲಿದೆ ದುನಿಯಾ ಕಾರ್ ಅಂತ ಇಲ್ಲೇ ಪಕ್ಕ ಅಲ್ಲೇ ಲಕ್ಷ್ಮಿ ಮನೆ ಎಲ್ಲಿ ಕೇಳಬೇಕಾಗಿದೆ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೀಗ ನೋಡಿ ಅವ್ರು ಅಲ್ಲಿ ಬನ್ನಿ ಅವನಿಗೆ ಗುರು ಹೇಳ್ಬಿಡ್ತಾರೆ ಅವನಿಗೆ ಲಕ್ಷ್ಮಿ ಏನು ಮಾಡ್ತಾರೆ ಎಲ್ಲರೂ ಹಿಡ್ಕೊಂತ ಇದ್ದಾರೆ ಯಾರಪ್ಪ ಲಕ್ಷ್ಮಿ ಅದು ಹೊರ್ಬಿಡಿ ಅಣ್ಣ ಬೇಕಾರೆ. ಲಕ್ಷ್ಮಿ ಏನು ಮಾಡ್ತಾರೆ? ಲಕ್ಷ್ಮಿ ಯಾರಪ್ಪ ಅದು ಹೇಳಪ್ಪ ನೀನು. ಲೈವಲ್ಲಿ ಇವಾಗ ಹೋಗಿದೆ ಯಾರಿಗೆ ಇಲ್ಲ ಪಾಸ್ ಆಗ್ಬಿಡ್ತಾರೆ ಅಂತ ಏನು ಹೇಳಿಲ್ಲ. ಸೈಲೆಂಟ್ ಆಗಿ ಅವ್ರಿಗೆ ಫೋನ್ ಮಾಡೋಣ ಅಂತ ಹಿಂಗೆ ಸ್ನಾನ ಮಾಡ್ತಾರೆ ಅಂತಾರೆ. ಇಲ್ಲೇ ಹುಡುಗರು ಹೇಳಿದ್ರು ಸ್ನಾನ ಮಾಡ್ತಾರೆ ಅಂತ. ಅವ್ರು ಹೆಂಗೆ ಮಾಡ್ತಾರೆ ಸ್ನಾನ ಮಾಡಿ ಮನೆಯಲ್ಲ ಹೆಂಗ್ ಹೋಗ್ಬೇಕು ಅದಕ್ಕೆ? ಶಾರ್ಟ್ ಕಟ್ ರೋಡಿಂದ ಶಾರ್ಟ್ ಕಟ್ ಅಂತ ಕಾಂಪೌಂಡ್ ಕಟ್ಟವ್ರೆ. ಬನ್ನಿ 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 ಬನ್ನಿ. ವಾಕಬಲ್ ಡಿಸ್ಟೆನ್ಸ್ ಎಲ್ಲಿದೆಯಂತೆ? ಪಕ್ಕ ರೋಡ್ ಪಕ್ಕದ ರೋಡನಾ? ಇಲ್ಲಿಂದ ಸ್ಕೂಲಿಂದ ಏನೊಂದು ವಯಸ್ಸಳ ಬಂತು ನೋಡಿ. ಫೋನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಇದ್ರಲ್ಲಿ ಬರ್ರಿ ಸರ್, ಇದರಲ್ಲಿ ಒಂದು ಗಾಡಿ ಬಾ ಬರೇನು. ಏನಾಯ್ತು ಅಂತೆ ಎಲ್ಲ ಗೊತ್ತು, ಇವಾಗ ಬರ್ತಾವ್ರೆ. ನಿಮ್ಗೆ ಗೊತ್ತಾ ರೂಟ್ ಗೊತ್ತಾ? ಈಗ ಅವ್ರು ಮುಂದೆ ಬರಲಿ, ಮುಂದೆ ಬಂದ್ಬಿಟ್ಟಿವಿ. ಹಾಂ ನಡೀರಿ ನಡಿ. ಸ್ನೇಹಿತರೆ, ಅವ್ರು ಯಾರೋ ಲಕ್ಷ್ಮಿ ಅಂತೆ, ಅವರೇನೆ ಡ್ರಗ್ ಪೆಡ್ಲರ್ ಅಂತೆ. ಮೇಯ್ನು ಕಿಂಗ್ ಪಿನ್ ಥರ ಎಲ್ಲ ಮಕ್ಳಿಗೂ ಈ ಒಂದು ಟೈಟಲ್ ನಾವು ಮಾತ್ರ ಕೊಟ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ರೈಡ್ ಮಾಡ್ತಿದ್ದೀವಿ. ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ. ಗಾಡಿಗೆ ಬರ್ಬೋದು ಬನ್ನಿ. ಬನ್ನಿ. ಮನೆ ಓಪನ್ ಆಗಿದೆ. ನೀನು ಒಳಗಡೆ ಇದೆಯಾ ಅಂತ ಗೊತ್ತು, ತೆಗಿರಿಯಾಕ.
ಒಳಗಡೆ ಇದ್ದಾರೆ ಸರ್ 100% ಒಳಗಡೆ ಇದ್ದಾರೆ ಸರ್. ಫೋನ್ ನಂಬರ್ ಬಾಯಲ್ಲೇ ಇದೆ ಸರ್, ಸ್ವಿಚ್ ಆಫ್ ಬರ್ತೈತೆ. ಏನು ಅಕ್ಕನ ಹೆಸರು ಒಂದ್ಸಲ ಹೇಳಿ. ಲಕ್ಷ್ಮಿ ಏನ್ ಮಾಡ್ತಾರ ಅವರು? ಮಾಮೂಲಿ ಟ್ಯಾಬ್ಲೆಟ್ ಮಾಡ್ತಾರೆ. ಓಕೆ. ಅಲ್ಲಿಂದ ಕತ್ರಗುಪ್ಪೆ ಅಭಿನವ ಮೆಡಿಕಲ್ ಒಳಗಡೆ ಇದ್ದಾರೆ ಅಂತ ಒಳಗಡೆ ಇದ್ದಾರೆ. ಇವಾಗ ಹುಡುಗರು ಹೇಳಿದ್ರು ಸ್ನಾನ ಮಾಡ್ತಾರೆ ಅಂತ. ಅದೇ ಪೊಲೀಸರು ಹೇಳಿದ್ರಲ್ಲ 2 ಫೋನ್ ಅದಕ್ಕೆ ಹೊರಡೆ ಇದ್ದಾರೆ. ಅಕ್ಕ ತೆಗೀರಿ ಅಕ್ಕ, ಬೀಗನೇ ಹೊಡೆದಾಕ್ತಾರೆ. ಇರಿ ಸರ್, ಒಂದೇ ನಿಮಿಷ ನಿಮಗೆ ಎವಿಡೆನ್ಸ್ ತೋರಿಸ್ತೀನಿ ಸರ್. ನೀವು ನೋಡಿರೋದ ತಾನೇ ನನಗಿಲ್ಲಿ ವಿಡಿಯೋ ಬೇಕು. ಬನ್ನಿ ತೋಳಿ ಸರ್. ಏನಿತ್ತು ಸ್ಮೆಲ್ಲು ಯಪ್ಪ. ಒಂದು ನಿಮಿಷ ಈ ಕಡೆ ಬರ್ರಪ್ಪ ಇಲ್ಲ ಒಂದು ನಿಮಿಷ. ಇಲ್ಲೇ ಇರ್ತಾರೆ ಸರ್ 10 ಜನ ಹುಡುಗರು ಯಾವಾಗಲೂ ಕೂತ್ಕೊಂಡಿರ್ತಾರೆ. ನನ್ನ ಮನೆ ಹತ್ರ ಬರಲ್ಲ, ನಾನು ಅಷ್ಟೇ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್. ಈ ಅಮ್ಮ ಪೆಡ್ಲರಾ? ಪೆಡ್ಲರು ಸರ್, ಪೆಡ್ಲರು ಸರ್. ಅವ್ರು ಎಲ್ಲಿ ಇಸ್ಕೊಂತಾರೆ ಅಂತಾನು ಗೊತ್ತು ಸರ್ ನನಗೆ. ತಂದು ಎಷ್ಟಕ್ಕೆ ಮಾಡ್ತಾರೆ? ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಜೊತೆಗೆ ನನ್ನ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡೋಗಿರು ಸರ್ ಅಷ್ಟೇ. ಎಷ್ಟಕ್ಕೆ ಮಾಡ್ತಾರೆ ತಂದು? 200 rupees ಮಾಡ್ತಾರೆ ಸರ್. ಒಂದು ಟ್ಯಾಬ್ಲೆಟ್. ಎಲ್ಲಿ ತರ್ತಾರೆ? ಅಭಿನವ ಮೆಡಿಕಲ್ ಅಂತ ಸರ್, ಕತ್ರಗುಪ್ಪೆ. ಹೇಳಿದ್ದೀನಿ ಸರ್ ಎಲ್ಲ. ಮತ್ತೆ ಬೈನ್ಪಾಳ್ಯದಲ್ಲೂ ಮಾಡ್ತಾರೆ ಸರ್. ಯಾವ ಮೆಡಿಕಲ್ ಸರ್? ಅದು ಹೆಸರು ಗೊತ್ತಿಲ್ಲ. ಕನಕಪುರ ರೋಡ್ ಇರಬೇಕದು. ಕನಕಪುರ ರೋಡ್ ಇಟ್ಕೊಂಡ್ರೆ ಅಲ್ಲೇ ಬೈನ್ಪಾಳ್ಯ ಇರೋದು. ರಘುನಳ್ಳಿ ಅಲ್ಲೇ ಇರೋದು. ಬೈನ್ಪಾಳ್ಯ ಅಂದ್ರೆ ಅಲ್ಲೇ ಇರೋದು. ಕನಕಪುರ ರೋಡ್ ಬೈನ್ಪಾಳ್ಯ. ಒಳಗಡೆ ಬರ್ತಾ ಇಲ್ಲ ಸರ್. ಕನಕಪುರ ಬಿಟ್ಟು ಮುಂದೆ ತಗಪುರ ಬಿಟ್ಟು ಮುಂದೆ ಬೀಗ ಯಾರು ಹಾಕೋದು? ಅದೇನೆ ಬೀಗ ಫೋನ್ ಇಸ್ಕೊಂಬ ಅಂತ ಕಳ್ಸಿದ್ರಲ್ಲ, ಅದಕ್ಕೆ ಈ ಥರ ಬೀಗ ಹಾಕೊಂಡವ್ರೆ. ಏನಿಲ್ಲ, ಅದು ರೆಸ್ಪಾನ್ಸ್ ಆಗ್ಬಿಡುತ್ತೆ. ಸಪ್ಲೈಯರ್ ಬೀಗ ಹಾಕೊಂಡಾಗಿರ್ಬೋದು. ಒಳಗಿಲ್ಲ ಬೀಗ ಹಾಕೊಂಡು ಸುಮ್ಮನೆ ಹೇಳ್ತಾ ಇದ್ದ ನಾವು ಸರ್. ಕಡೆ ವಿಡಿಯೋ ಮಾಡ್ತಾನೆ. ಅದೇ ನೋಡೋಣ ಅವನು ಮೊಬೈಲ್ ಇಸ್ಕೊಂಬ ಅಂತ ಕಳಿಸ್ತಾರೆ. ಅದೇ ವಿಷಯ. ಬಾರ ಒಳಗಡೆ ಬಾಬು. ಕಂಪ್ಲೀಟ್ ವಿಡಿಯೋ ಬೇಕು ಮನೇಲಿ. ಇಬ್ರು ಹೋಗ್ರಣ ಸಾಕು, ಎಲ್ಲರೂ ಬೇಡ ಸುಮ್ಮನೆ ಯಾಕೆ.
ಇಲ್ಲ ಸರ್ 100 ರೂಪಾಯಿ ಕಾಸು ಆಯ್ತು ನಮ್ಮ ಸರ್. ಎಲ್ಲಿದೆ ದೇವ್ರ ಫೋಟೋ? ಇವ್ರನ್ನ ಅವರು ಏನು ಅವ್ರೇನಾ? ಯಾರು? ಇವರೇ ಲಕ್ಷ್ಮಿ ಅಂದ್ರೆ ಸರ್, ಇವರೇ. ಇವ್ರೇನಾ ಲಕ್ಷ್ಮಿ ಅಂದ್ರೆ? ಇವರೇ ಲಕ್ಷ್ಮಿ ಅಂದ್ರೆ. ಓಕೆ ಓಕೆ. ದೇವ್ರ ಫೋಟೋ ಇಲ್ಲ ಸರ್. ನೆನ್ನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಬೇಕಾದ್ರೆ ನೀವೇ ಕೇಳಿ ಸರ್. ಬೇಕಾದ್ರೆ ನಿಮ್ಮ ಮಾತು ಸುಳ್ಳು ಹೇಳಿದ್ರೆ. ಸರ್ ಅಲ್ಲಿ ನಾಯಿ ಮರಿ ಇದೆ, ಹುಷಾರ್ ಬಿಡಿ ಸರ್, ಇಲ್ಲೇ ಸಿಕ್ಕಿತ್ತು ಒಂದೊಂದು ನಿಮಿಷ. ಹುಷಾರಾಗಿತ್ತು. ಅಲ್ಲಿ ನಾಯಿ ಮರಿ ಇದೆ. ಆ ರೂಮಲ್ಲಿ ಏನು ಯಾರಿದ್ದಾರೆ? ಅದೇನದು ಸರ್? ಹೊಡ್ಸ್ಬೇಡಿ ಸರ್ ಪ್ಲೀಸ್ ಸರ್. ನಂಗೆ ಡೇಟ್ ತಿನ್ನಕ್ಕಾಗಲ್ಲ ಸರ್. ಎತ್ತುತ್ತೀನಿ ಸರ್, ಮನೆನೇ ಹುಡುಕಿ ಎತ್ತುತ್ತೀನಿ ಸರ್. ಮಾತು ಹೇಳ್ಬೇಕು ಅದನ್ನು ಮಾತು ಹೇಳ್ಬೇಕು. ಒಂದು 40-50 ಫೋನ್ ಐತೆ ಸರ್. ಎಲ್ಲ ಇದಂತಾನೆ ಗೊತ್ತಾಗ್ತಲ್ಲ ಸರ್. 40-50 ಫೋನ್ ಐತೆ, ಎಲ್ಲ ಅಡ ಇಕ್ಕಿಸಿರೋದು ಸರ್. ಐತೆ ಸರ್, ಒಂದು 40-50 ಫೋನ್ ಐತೆ ಸರ್. ಎಲ್ಲಿದಂತ ಗೊತ್ತಾಗ್ತಲ್ಲ. ಎತ್ತುತ್ತೀನಿ ಬಿಡಿ ಸರ್. ಅದನ್ನ ಹೇಳಿದೆ ಆ ನಾಯಿದು ಹುಷಾರಾಗಿ. ನೀನೇ ನೋಡ್ಬೇಕಪ್ಪ ಅದನ್ನ. ಬರತ್ತಾ? ಸರ್ ಅವ್ರ ಅಣ್ಣ ಇದ್ದಾರೆ, ಅವ್ರ ಅಣ್ಣನೇ ಕರೀರಿ ಸರ್. ಅವ್ರ ಅಣ್ಣಂಗೆ ಗೊತ್ತಲ್ಲ. ನೋಡಿ ಕೆಳಗಡೆ ನಾಯಿ ತೆಗಿಲ್ಲ ಸರ್, ತೆಗಿಲ್ಲ. ಬೇಡ 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 ದೇವ್ರ ಫೋಟೋ ಹಿಂದೆ. ಹುಷಾರು, ನಾಯಿ ಹುಷಾರು. ನಾಯಿನ ಇರೋದ್ರು ಬಿಡ್ತಾರೆ ನೋಡಿ ಪಾಪ ಅವನು. ಹಿಂದೆ ಐತೆನಾ? ದೇವ್ರ ಫೋಟೋ ಹಿಂದೆ ಐತೆ. ಲಾಸ್ಟ್ ಟೈಮ್ ನಾನು ಕರ್ಕೊಂಬಂದ ಲಾಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ನ ಕರ್ಕೊಂಬಂದಾಗ ದೇವ್ರ ಫೋಟೋ ನಾನೇ ಎತ್ತಿದ್ದೆ ಸರ್. ಅದು ಸರ್ ಬನ್ನಿ ಸರ್. ಒಂದೇ ಒಂದು ಸೈಡ್ ಬ್ಯಾಗ್ ಐತೆ ಸರ್, ಬ್ಲೂ ಕಲರ್ದು. ಒಂದೇ ಒಂದು ಸೈಡ್ಗೆ ಹಾಕೊಂತಾರಲ್ಲ, ಅದರಲ್ಲಿ ಐತೆ ಸರ್ ಎಲ್ಲ. ಅದೊಂದು ಬ್ಲೂ ಕಲರ್ ಒಂದೇ ಒಂದು ಬ್ಯಾಗ್ ನೋಡಿ ಸರ್, ಸಾಕು. ಲಾಸ್ಟ್ ಟೈಮ್ ನಾನೇ ಕರ್ಕೊಂಬಂದು ಲಾಕ್ ಮಾಡ್ತೀನಿ ಸರ್. ಇಲ್ಲಿ ದೇವ್ರ ಫೋಟೋ ಹಿಂದೆ ಇತ್ತು. ನೋಡಿ ಸರ್, ಏನು ಮುಟ್ಟಿಲ್ಲ ಸರ್, ಇಲ್ಲೇ ಇಕ್ಕಿದ್ದೀನಿ. ಲೈವ್ ಮಾಡಬೇಡಿ. ಹುಷಾರ್ ನಾಯಿ. ರಾಮೇವಿ ಸರ್, ತಪ್ಪು ಮಾಡಿದ್ರೆ ನಿಜ ಒಳಗಡೆ ಬರ್ತಾ ಇಲ್ಲ ಸರ್. ನಿಜವಾಗ್ಲು ಅವ್ರು ಕಳಿಸಿದ್ರು ಅಂತ ಬಂದೆ, ಅದಕ್ಕೋಸ್ಕರ ಅಷ್ಟೇ ಸರ್. 2 ಫೋನ್ ಸರ್. ಹೇಳಿ ಸರ್, ಹೊಡಿ ಹೇಳಿ ಸರ್. ನಡೀರಿ ನೋಡೆಲ್ಲ ಗುಡ್ಡೊಬ್ಬ ಹುಡುಕು ಸರ್. ಹೇಳಿ ಸರ್, ನನಗಂತ ಸಂಬಂಧ ಇಲ್ಲ. ನೋಡಿ ಸರ್, ಇವನೇ ಅಂತ ಪೆಡ್ಲರ್. ಇಲ್ಲ 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 ಹುಡುಕ್ತೇ ಸರ್ ಎಲ್ಲ. ಇಲ್ವಾ ಅಮ್ಮ?
ಮನೆಗೆ ಕರೆದು ಬಿಡುತ್ತೆ. ಅವ್ರು ಹೇಳೋರು ಸರ್ 2 ಫೋನ್ ಐತೆ ಈಸ್ಕೊಬರೋದು ಅಂತ. ಸಾಹೇಬ್ರು ಹೇಳಿದ್ರು, ಅದಕ್ಕೇನೆ ಇಲ್ಲೇ ಇದ್ದೆ ನಾನು ಅವಾಗಿಂದ. ಇವಳು ಎಲ್ಲಿಂದ ತರಿಸ್ತಾಳೆ? ಹಾಂ, ಇವಳು ಎಲ್ಲಿಂದ ತರಿಸ್ತಾಳೆ? ಕತ್ರಗುಪ್ಪೆ ಮೆಡಿಕಲಲ್ಲಿ ಕೊಡ್ತಾರೆ, ಆಮೇಲೆ ಇಲ್ಲಿ ಬೈನ್ಪಾಳೆ ಮೆಡಿಕಲ್ ಕೊಡ್ತಾರೆ. ಸರ್ಗೂ ಗೊತ್ತು. ಬೈನ್ಪಾಳೆ ಮೆಡಿಕಲ್ ಹೆಸರೇನು ಸರ್ ಅದು ಹೆಸರು ಗೊತ್ತಿಲ್ಲ. ಕತ್ರಗುಪ್ಪೆ ಅಡ್ರೆಸ್ ಮೆಡಿಕಲ್ ಗೊತ್ತು. ಕತ್ರಗುಪ್ಪೆ ಮೆಡಿಕಲ್ ಹೆಸರೇನು? ಅಭಿನವ್ ಮೆಡಿಕಲ್. ಓಕೆ. ತಂದು ಎಷ್ಟಕ್ಕೆ ಮಾಡ್ತಾಳೆ ಈಗ? 150-200 ರುಪೀಸ್ ಮಾಡ್ತಾರೆ. ಮಾಡ್ತಾಳೆ. ಓಕೆ. ಇವಳೆ ಪೆಡ್ಲರ್ ಇಲ್ಲಿ ನಿಮಗೆ ಅಲ್ವಾ? ಸರಿ ನೋಡಿ, ಸಂದೇಶ ಆಗ್ತಿ. ಇದು ಗಾಂಜಾ ಅಲ್ಲ ಸರ್. ವಾರ್ನಿಂಗ್ ಮಾಡಿದ್ದಾರೆ, ಎಷ್ಟೊಂದು ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಅವ್ರಿಗೆ. ಸರ್ ವಾರ್ನಿಂಗ್ ಮಾಡಿದ್ದಾರೆ. ಇನ್ನೊಂದ್ಸತಿ ಎಲ್ಲ ಮಾರಿದ್ರೆ ಕೇಸ್ ಹಾಕಿ ಕಳಿಸ್ಬಿಡ್ತೀನಿ ನಿನ್ನ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಹುಡುಗರ್ನೆಲ್ಲ ಹಾಳು ಮಾಡ್ಬೇಡ ಅಂತ ಸರ್ ಎಷ್ಟೊಂದು ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್. ಬೆಳಿಗ್ಗೆ ನನ್ನ ಕರ್ಕೊಂಬಂದಿರಿ ಸರ್ ಇಲ್ಲಿಗೇನೆ. ನಿಕ್ಷೇಪ್ ಪ್ಲೀಸ್ ನಂಬರ್ ಇದೆ ಒಂದು 2 ಜನ ಅಕ್ಕಪಕ್ಕದ ಒಂದು ಬೀಗ ನಂಬರ್ ಇದೆ ಸರ್. ಆಯ್ತು, ಕೊಟ್ಟೋಣ. ತಗೋ. ಯಾರಿಗೆ ಮಾಡಬೇಕು? ಯಾರಿಗೆ ಮಾಡಿಸ್ಬೇಕು? ಲಕ್ಷ್ಮಿಗೆ ಮಾಡು. ಲೌಡ್ ಸ್ಪೀಕರ್ ಹಾಕು. ಯಾಕೆ ಹಾಕ್ಸ್ಕೊಂಬಿಡಿ ಸರ್? ಎಲ್ಲ ವೀಡಿಯೋ ಮಾಡಿದ್ವಿ. ಏನು ಟಿಕ್ಟಾಕ್ ಅದೇನಿಲ್ಲ ಸರ್. ನೋಡಿ ಸರ್, ಇಚ್ಛಾ ಬರ್ತದೆ. ಹಾಂ, ಇಚ್ಛಾ ಬರ್ತದೆ ಸರ್. ಏನು ನಂಬರ್ ಅದು? ನಂಬರ್ ತಗೋಪ್ಪ. ನಂಬರ್ ಜೋರಾಗಿ ಹೇಳು. 8050-944-104. 10 ಇಲ್ಲೇ ಇದೆ ಸರ್. ಯಾರಿಗದು? ಹೌದು ಸರ್, ಲಕ್ಷ್ಮಿಗೆ. ಒಂದೇ ನಂಬರ್ ಇರೋದಾ? ಒಂದೇ ನಂಬರ್ ಸರ್. ಇನ್ನೊಂದ್ಸತಿ ಹೇಳು. 8050-944-104. ಇದನ್ನ ಯಾರನ್ನ ಮೇಲಧಿಕಾರಿಗಳು ನೋಡ್ತಾ ಇದ್ರೆ ದಯಮಾಡಿ ಎಲ್ಲಿ ಲೊಕೇಶನ್ ಆಫ್ ಆಗಿದೆ ಏನು ಅಂತ ಟೆಕ್ನಿಕಲಿ ಟ್ರೈ ಮಾಡಿ ನೋಡಿ. ಸಿಕ್ಕಿರೋ ಒಬ್ಳು ಪೆಡ್ಲರ್ ಹಿಡ್ದಂಗೆ ಆಗುತ್ತೆ. ಇದು ಗಾಂಜಾ ಅಲ್ಲ, ಇದು ಟೈಡಲ್ ಮಾತ್ರ. ಹುಡುಗರಿಗೆ ಹೇಳ್ತೀನಿ, ಕರ್ಕೊಂಡು ಅದೇ 2 ವೀಲರ್ ಒಂದು ಐತೆ. ನಿಕ್ಷೇಪ್ ಹಂಗೆ ಬನ್ನಿ. ಸ್ವಲ್ಪ ತುಂಬಿ ಎವಿಡೆನ್ಸ್ ಇದಕ್ಕೆ ಅಪ್ಪ ಅವನು ಇವತ್ತು ಸುರಳಿ ಇರ್ತದೆ. ಸುರಳಿ ಗುಂಪಲ್ಲಿ ಕುಂತಿದ್ದಲ್ಲ ಅವರು. ಇಲ್ಲೆಲ್ಲ ಕೂತ್ಕೊಳ್ಳೋದಾ? ಕಿಂಗ್ ಪಿನ್ ಅಂತಹ ಒಂದು ಡ್ರಗ್ ಪೆಡ್ಲರ್ ಲಕ್ಷ್ಮಿ ಅಂತ ಏನಿದ್ರು, ಅವರು ಮನೇಲಿ ಇರಲಿಲ್ಲ. ಇದ್ರ ಜೊತೆಗೆ ಈಗಾಗಲೇ ಸಾಕ್ಷಿ ಸಮೇತ ಆ ಹುಡುಗ ಯಾರು ಡ್ರಗ್ ಪೆಡ್ಲಿಂಗ್ ಇನ್ನೊಬ್ಬ ಮಾಡ್ತಿದ್ದ, ಆ ಹುಡುಗನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸವ್ರ ಮುಂದೆನೆ. ಪೊಲೀಸರು ಸಹ ನೋಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಇದ್ರ ಹಿಂದೆ ಯಾರ್ಯಾರೆಲ್ಲ ಕಾಣದ ಕೈಗಳಿದೆ ದೊಡ್ಡದು ಅಂತ. ಆದರೆ ಇದಕ್ಕೆ ತಕ್ಕ ಶಾಸ್ತಿ ಅಂತೂ ಪ್ರತಿಯೊಬ್ಬರು ಮಾಡಲೇಬೇಕು. ಗೇಟ್ ಹಾಕಿ, ಗೇಟ್ ತಂದು
ಸರ್ 1500 ಜನ ನೋಡ್ತಾರೆ. ಸಾಕಷ್ಟು ಅವರು ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ರು. ಆಯ್ತು ಗಾಡಿ ಕಾರೆಲ್ಲ ಹಾಕ್ಬಿಟ್ನಾ ಸರ್ ಅವರು ಹುಡುಗ ಅವನಷ್ಟೇ ಅವ್ರ ಹಣೆ ಬರ ಫೋನ್ ಇಟ್ಕೊಂಡಿರೋ ಹುಡುಗ ಇನ್ನೊಬ್ಬನ ಫೋನ್ ಇಟ್ಕೊಂಡು ಮಾಡ್ತಾರೆ, ಇನ್ನೊಬ್ಬನ ಇದ್ರಲ್ಲಿ ಮಾಡ್ತಾರೆ. ಬಂದ 2 ನಿಮಿಷ ನನ್ನ ಫೋನ್ ಜೋಬಲ್ಲಿ. ಓಕೆ ಒಟ್ಟಿನಲ್ಲಿ ಈಗ ಇಷ್ಟೆಲ್ಲ ನಡೀತು, ನೀವೆಲ್ಲ ನೋಡಿದ್ದೀರಾ. ನಡಿ ಇಲ್ಲ ಹಾಕ್ಬಿಡಿ. ಇಲ್ಲ ಫೋನ್ ಇಟ್ಕೊಂಡ್ಬಂದು ಫೋನ್ ಲಾಕ್ ಮಾಡ್ಬಿಡ್ತಾರೆ ಅಂತ ಭಯ ಬಿಟ್ಟು. ಕಾರ್ ಬೇಕು ಕಾರು ನೋಡ್ತೀನಿ ಚೆನ್ನಾಗಿದೆ ಕಾರಿನಿದೆ. ಅಲ್ಲೇ ಬಂತು ಬನ್ನಿ. ಬರ್ತೀನಿ ಅರ್ಜೆಂಟ್ ನೋಡಿದೆ ಊರೊಳಗೆ ಇದು ಎಲ್ಲಿಗೆ ಮುಗ್ದಿಲ್ಲ, ಇನ್ನೊಂದು ಲೈವ್ ಬರುತ್ತೆ, ಹಂಗೆ ಕಾಯ್ತಾ ಇರಿ.